ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಥರ್ಡ್ ಎಪಿಸೋಡ್ ಆಫ್ ಒನ್ ಶಾಟ್ ಸೀರೀಸ್. ಇವತ್ತು ಮೂರನೇ ಪಾಠವನ್ನು ನೋಡೋಣ. ಸಂಗೀತದ ಪಾರಿಭಾಷಿಕ ಶಬ್ದಗಳು. ಮೊದಲನೇ ಪಾಠದಲ್ಲಿ ಸಂಗೀತ ಏನು ಅಂತ ತಿಳ್ಕೊಂಡಿದ್ವಿ. ಇವಾಗ ಸಂಗೀತದ ವಿಧಗಳನ್ನು ನೋಡೋಣ. ಇದರಲ್ಲಿ ಎರಡು ವಿಧ ಇದೆ, ಮಾರ್ಗ ಮತ್ತು ದೇಶಿ ಸಂಗೀತ. ಗಂಧರ್ವ ವಿದ್ಯೆಯಲ್ಲಿ ಇರುವ ಸಂಗೀತ ಮತ್ತೆ ಇತ್ತೀಚೆಗೆ ಅಳವಡಿಕೆಯಲ್ಲಿರುವ ಸಂಗೀತ ಅಂದ್ರೆ ಬಳಸುವ ಸಂಗೀತ ಏನಿದೆ ಅದನ್ನ ನಾವು ಮಾರ್ಗ ಸಂಗೀತ ಅಂತ ಕರಿತೀವಿ. ಇದನ್ನ ದೇವಗಾನ ಅಂತ ಸಹ ಕರಿತೀವಿ. ಆನ್ ದಿ ಅದರ್ ಹ್ಯಾಂಡ್, ಆಯಾ ದೇಶದಲ್ಲಿ ವಾಡಿಕೆ ಇರೋ ಸಂಗೀತ ಏನಿದೆ ಅದನ್ನ ನಾವು ದೇಶಿ ಸಂಗೀತ ಅಂತ ಕ್ಲಾಸಿಫೈ ಮಾಡ್ತೀವಿ. ಸ್ವತೋ ರಂಜಯತಿ ಶ್ರೋತೃಚಿತ್ತಂ ಸಸ್ವರ ಮುಚ್ಯತೆ. ಈ ಒಂದು ಸುಭಾಷಿತದ ಅರ್ಥ ಏನಂದ್ರೆ, ಸ್ವತಂತ್ರವಾಗಿ ರಂಜನೆ ಉಂಟು ಮಾಡುವ ಧ್ವನಿಗಳನ್ನ ಸ್ವರ ಅಂತ ಕರಿತೀವಿ. ಇದು ಸಂಗೀತ ರತ್ನಾಕರ ಎಂಬ ಗ್ರಂಥದಲ್ಲಿದೆ. ಇದರಲ್ಲಿ 7 ಸಪ್ತಸ್ವರ: ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತೆ ನಿಷಾದ. ಇದರಲ್ಲಿ 2 ವಿಧ ಬರುತ್ತೆ ಸ್ವರಗಳಲ್ಲಿ, ಪ್ರಕೃತಿ ಮತ್ತೆ ವಿಕೃತಿ ಸ್ವರ ಅಂತ. ಪ್ರಕೃತಿ ಸ್ವರ ಅಂದ್ರೆ ಇದ್ದಂತೆ ಇರುವುದು, ವಿತೌಟ್ ಎನಿ ಚೇಂಜಸ್ ಆರ್ ಅಡಲ್ಟ್ರೇಷನ್, ಇದ್ದಂತೆ ಇರುವ ಸ್ವರಗಳನ್ನ ನಾವು ಪ್ರಕೃತಿ ಸ್ವರ ಅಂತ ಕರಿತೀವಿ. ಅದರಲ್ಲಿ ಷಡ್ಜ ಮತ್ತೆ ಪಂಚಮ. ವಿಕೃತಿ ಸ್ವರ ಅಂದ್ರೆ ಉಳಿದಿದ್ದ ಸಪ್ತಸ್ವರಗಳಲ್ಲಿ ಉಳಿದ 5 ಸ್ವರ: ರಿಷಭ, ಗಾಂಧಾರ, ಮಧ್ಯಮ, ದೈವತ ಮತ್ತೆ ನಿಷಾದ ಏನಿದೆ, ಇದಿಷ್ಟು ವಿಕೃತಿ ಸ್ವರ. ಇದರ ಸ್ಥಾನ ಭೇದದಿಂದ, ಉಚ್ಚಾರಣಾ ಭೇದದಿಂದ ಭಿನ್ನ ಭಿನ್ನ ರೂಪವನ್ನ ತಾಳುತ್ತದೆ. ಹಾಗಾಗಿ ಈ ಒಂದು ಟೇಬಲ್ ಮೂಲಕ ನಾವು ಇದರ ಬೇರೆ ಬೇರೆ ರೂಪವನ್ನ ನಾವು ನೋಡ್ಬೋದು. ಮುಂದೆ ನಾದ ಅಂತ ಬಂದಾಗ, ನಾದವು ಓಂಕಾರ ಸ್ವರೂಪವಾಗಿದೆ. ಈ ಒಂದು ನಾದ ನಾವು ಉಪಾಸನೆ ಮಾಡಿದಾಗ, ನಾದೋಪಾಸನೆ ಮಾಡಿದಾಗ ನಾದ ಬ್ರಹ್ಮ ಸ್ವರೂಪರಾಗಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರನ್ನ ಉಪಾಸನೆ ಮಾಡಿದಂತಹ ಒಂದು ಅನುಭವ ದೊರಕತ್ತೆ. ಅದಷ್ಟಲ್ಲದೆ ಬ್ರಹ್ಮ ಗ್ರಂಥಿಯಲ್ಲಿರುವ ನಾದವು, ಆ ಒಂದು ನಾದ ಏನಿದೆ, ನಾಭಿ ಅಂದ್ರೆ ಹೊಕ್ಕಳು, ಹೃದಯ ಅಂದ್ರೆ ಹ್ಯೂಮನ್ ಹಾರ್ಟ್, ಕಂಠ ಅಂದ್ರೆ ವೋಕಲ್ ಕಾರ್ಡ್ಸ್, ಶಿರಸ್ಸು ಅಂದ್ರೆ ನಮ್ಮ ತಲೆ, ಮತ್ತು ವದನಗಳ ಮೂಲಕ ವ್ಯಕ್ತವಾಗುತ್ತದೆ, ಅಂದ್ರೆ ನಮ್ಮ ಮುಖ ಮತ್ತೆ ಆರ್ಗನ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಬ್ರಹ್ಮ ಗ್ರಂಥಿಯಲ್ಲಿ ಹೇಳಿದ್ದಾರೆ. ಹೀಗೆ ನಾದದಿಂದ ಅಕ್ಷರ, ಅಕ್ಷರದಿಂದ ಪದ, ಪದದಿಂದ ಮಾತು, ಮಾತಿನಿಂದ ವ್ಯವಹಾರ. ದಿಸ್ ಇಸ್ ಅ ಫ್ಲೋ ಚಾರ್ಟ್. ಹೀಗೆ ಲೋಕವೆಲ್ಲವೂ ನಾದಾಧೀನವಾಗಿದೆ. ಅಂದರೆ ದ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ಸೌಂಡ್. ನಾದದಲ್ಲಿ 2 ವಿಧ, ಆಹತ ಮತ್ತೆ ಅನಾಹತ ನಾದ. ಆಹತ ನಾದ ಅಂದ್ರೆ ವಾಲಂಟಿಯರ್ಲಿ ಪ್ರೊಡ್ಯೂಸಿಂಗ್ ಸೌಂಡ್. ಮನುಷ್ಯ ಪ್ರಯತ್ನಪೂರ್ವಕವಾಗಿ ಹೊರಹೊಮ್ಮಿಸುವ ನಾದವನ್ನ ನಾವು ಆಹತ ನಾದ ಅಂತ ಕರಿತೀವಿ. ಆನ್ ದಿ ಅದರ್ ಹ್ಯಾಂಡ್, ಅನಾಹತ ನಾದ ಅಂದ್ರೆ ಯೋಗಿಗಳ ಹೃದಯದಲ್ಲಿ ಯೋಗ ಬಲದಿಂದ ತಾನಾಗಿ ಮೂಡಿ ಬರುವ ಒಂದು ಶಬ್ದನ ನಾವು ಅನಾಹತ ನಾದ ಅಂತ ಕರಿತೀವಿ, ವಿಚ್ ಇಸ್ ನಾಟ್ ಡನ್ ಔಟ್ ಆಫ್ ಎನಿ ಕೈಂಡ್ ಆಫ್ ಪ್ರೆಷರ್. ಮತ್ತೆ ಯಾವುದಾದರೂ ಒಂದು ವಸ್ತು ಏನಿದೆ, ಎನಿ ಆಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್, ಅದನ್ನ ನಾವು ಕಂಪಿಸಿದಾಗ, ಅದಕ್ಕೆ ಒಂದು ಸಣ್ಣ ಪ್ರೆಷರ್ ಅಪ್ಲೈ ಮಾಡಿದಾಗ, ಅದರ ಸುತ್ತ, ಆ ಆಬ್ಜೆಕ್ಟ್ ಸುತ್ತ ಇರೋ ಒಂದು ಏರ್ ಮಾಲಿಕ್ಯೂಲ್ ಪಾರ್ಟಿಕಲ್ಸ್ ಏನಿದೆ, ಗಾಳಿಯ ಅಣುಗಳು, ಅದು ಲಯಬದ್ಧವಾಗಿ ಆ ಒಂದು ಕಂಪಿಸುವ ವೈಬ್ರೇಷನ್ಸ್ ಏನಿದೆ, ಆ ಒಂದು ವಿಂಡ್ ಮಾಲಿಕ್ಯೂಲ್ಸ್ ಮೇಲೆ ಲಯಬದ್ಧವಾಗಿ, ಅಂದ್ರೆ ರಿದಮಿಕಲಿ ಇಟ್ ವಿಲ್ ಕಾಂಟ್ರಾಕ್ಟ್. ಅದಷ್ಟಲ್ಲದೆ ಆಗ ಗಾಳಿಯು ಎಲ್ಲ ದಿಕ್ಕುಗಳಿಗೆ ಒಮ್ಮೆ ಒತ್ತಿ ಬಿಟ್ಟಾಗ ಒಂದರ ಹಿಂದೆ ಒಂದು ಅಲೆಗಳ ತರ ಪಸರಿಸುತ್ತವೆ. ಅಂದ್ರೆ ವೆನ್ ದ ಸೌಂಡ್ ವೇವ್ಸ್ ಹಿಟ್ ಬ್ಯಾಕ್, ಅವಾಗ ಅದು ಎಲ್ಲ ಡೈರೆಕ್ಷನ್ ಅಲ್ಲಿ ಹೋಗಿ ನಮಗೆ ಸೌಂಡು ಪ್ರೊಡ್ಯೂಸ್ ಆಗೋದು ಗೊತ್ತಾಗತ್ತೆ. ಅವು ಕಿವಿಗೆ ಅಪ್ಪಳಿಸುವಾಗ ನಮಗೆ ಶಬ್ದ ಪ್ರಜ್ಞೆ ಉಂಟಾಗುತ್ತದೆ. ನಮ್ಮ ಕಿವಿಗೆ ಅದು ಕೇಳಿಸಿದಾಗ ನಮಗೆ ಶಬ್ದ ಪ್ರಜ್ಞೆ ಉಂಟಾಗತ್ತೆ. ಸೊ ಕನ್ಕ್ಲೂಷನ್ ನಾವೇನು ಹೇಳ್ಬೋದು, ಗಾಳಿ ಇಲ್ಲದೆ ಶಬ್ದವೂ ಇಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ, ಕ್ರಿಯಾ ಸಂಯೋಗವೇ ಶಬ್ದ. ಯಾವುದಾದರೂ ಒಂದು ವಸ್ತುವು ಕನಿಷ್ಠ ಪಕ್ಷ ಸೆಕೆಂಡಿಗೆ 16 ಸಲವಾದರೂ ಕಂಪಿಸಿದರೆ ಮಾತ್ರ ಅದರ ಶಬ್ದ ಕೇಳಿಸುತ್ತದೆ. ಎನಿ ಆಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್, ಅದು ಪ್ರತಿಯೊಂದು ಸೆಕೆಂಡ್ಗೆ 16 ಸತಿ ಕಂಪಿಸಿದಾಗ ಮಾತ್ರ ನಮಗೆ ಆ ಒಂದು ಸೌಂಡ್ ಕೇಳಿಸುತ್ತೆ. ಪ್ರತಿ ಸೆಕೆಂಡಿಗೆ ನಾದದ ಕಂಪನಗಳು ಸಂಖ್ಯೆಯು ಹೆಚ್ಚಾಗುತ್ತಾ ಹೋದಾಗ ಶಬ್ದ ತೀವ್ರವಾಗುತ್ತದೆ. 16 ಸೆಕೆಂಡ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋದಾಗ ಅದರ ಒಂದು ಸೌಂಡ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಶಬ್ದವನ್ನು ನಾದ, ಸಪ್ಪಳ ಮತ್ತು ಸ್ಫೋಟ ಎಂದು ವಿಂಗಡಿಸಬಹುದು. ಈಗ ಮನುಷ್ಯನ ಶರೀರದಲ್ಲಿ ನಾದ ಹೇಗೆ ಉತ್ಪತ್ತಿಯಾಗತ್ತೆ? ಮನುಷ್ಯನ ಧ್ವನಿಯನ್ನು ಉತ್ಪಾದಿಸುವ ಇಂದ್ರಿಯಕ್ಕೆ ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ.
ಶ್ವಾಸನಾಳ ಏನಿದೆ, ಆ ಒಂದು ವಿಂಡ್ ಪೈಪ್‌ಗಿಂತ ಮುಂಚೆ ಶ್ವಾಸನಾಳ ಏನಿದೆ, ಅದರ ಮೇಲ್ಭಾಗಕ್ಕೆ ಈ ಒಂದು ಧ್ವನಿ ಪೆಟ್ಟಿಗೆ ಇದೆ. ಶ್ವಾಸಕೋಶಕ್ಕೂ ಧ್ವನಿ ಪೆಟ್ಟಿಗೆಗೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಧ್ವನಿ ಪೆಟ್ಟಿಗೆಯಲ್ಲಿರುವ ಸಮತಲದಲ್ಲಿರುವ 2 ತಂತು ಸಮೂಹವೇ ನಾವು ಧ್ವನಿ ತಂತು ಅಂತ ಕರಿತೀವಿ. ಇದರ ಮಧ್ಯೆ ಇರುವ ಬಿರುಕಿಗೆ, ಅಂದ್ರೆ ಆ ಒಂದು ಗ್ಯಾಪ್‌ಗೆ ನಾವು ಶ್ವಾಸನಾಳ ಅಂತ ಕರಿತೀವಿ. ತಂತುವಿನ ಕಂಪನದಿಂದ ಮನುಷ್ಯನ ಶರೀರದಲ್ಲಿ ಸ್ವರಗಳು ಉತ್ಪತ್ತಿಯಾಗುತ್ತದೆ. ಅದಷ್ಟಲ್ಲದೆ ಧ್ವನಿ ಪೆಟ್ಟಿಗೆಯಿಂದ ಉಂಟಾಗುವ ಧ್ವನಿ ಬಲಪಡಿಸುವ ರಂಧ್ರವನ್ನು ಈ ಕಂಪನಗಳು ಮುಟ್ಟುತ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಹೌ ವೋಕಲ್ ಕಾರ್ಡ್ಸ್ ಕ್ಯಾನ್ ಪ್ರೊಡ್ಯೂಸ್ ಸೌಂಡ್ ಅಂತ. ಸೊ ಇದರಲ್ಲಿ ಯಾವ್ಯಾವ ಆರ್ಗನ್ಸ್ ಉಪಯೋಗ ಆಗ್ತಿದೆ ಅಂತ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಕೊನೆಯದಾಗಿ ಶ್ವಾಸನಾಳ ದ್ವಾರ ಏನಿದೆ, ಶ್ವಾಸನಾಳ ದ್ವಾರ ಅಂದ್ರೆ ಆ ಒಂದು ಪೈಪ್ ಏನಿದೆ, ಅದರ ಒತ್ತಡದಿಂದ ನಿಯಂತ್ರಿಸುವುದರಿಂದ, ಅಂದ್ರೆ ಮ್ಯಾನೇಜ್ ಮಾಡೋದ್ರಿಂದ ನಾವು ಎಷ್ಟು ಜೋರಾಗಿ ಮಾತಾಡ್ತೀವಿ, ಎಷ್ಟು ನಿಧಾನಕ್ಕೆ ಮಾತಾಡ್ತೀವಿ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗೆಯೇ ಸ್ವರಗಳ ತೀವ್ರತೆಯು ಡಿಸೈಡ್ ಮಾಡ್ಬೋದು. ಮುಂದೆ ಶ್ರುತಿ ಅಂತ ಬಂದಾಗ 2 ಸ್ವರಗಳ ನಡುವೆ ಇರುವ ಅತಿ ಸೂಕ್ಷ್ಮ ಅಂತರವನ್ನ ಶ್ರುತಿ ಅಂತ ಕರಿತೀವಿ. ದಿಸ್ ಇಸ್ ದ ಡೆಫಿನಿಷನ್. ಇಂತಹ ಶ್ರುತಿಗಳು ಒಂದು ಸ್ಥಾಯಿಯಲ್ಲಿ 22 ಇದೆ. ಕಂಪನಾರ್ಥವನ್ನು ಹೆಚ್ಚಿದಂತೆ ಸ್ವರವು ತೀವ್ರವಾಗಿ ಸ್ಥಾಯಿಗಳಾಗಲು ಕಾರಣವಾಗುತ್ತದೆ. ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅದು ಬೇರೆ ಸ್ಥಾಯಿಗೆ ಹೋಗ್ಬೋದು. ಹಾಗೇನೆ ಶ್ರುತಿ ಸಂಗೀತದ ತಾಯಿ ಅಂತ ಹೇಳ್ಬೋದು. ಶ್ರುತಿಯನ್ನು ಬಿಟ್ಟ ಸಂಗೀತವು ತಾಯಿ ಇಲ್ಲದ ತಬ್ಬಲಿಯಂತೆ ಅಂತಲೂ ಸಹ ಹೇಳ್ತೀವಿ. ಸ್ವರಗಳ ಕ್ರಮವಾದ ಏರುವಿಕೆಗೆ ಆರೋಹಣ ಅಂತ ಕರಿತೀವಿ, ಇಳಿವಿಕೆಗೆ ನಾವು ಅವರೋಹಣ ಅಂತ ಕರಿತೀವಿ. ಕೊನೆಯದಾಗಿ ಸ್ಥಾಯಿ ಅಂದ್ರೆ 2 ಷಡ್ಜಗಳ ನಡುವೆ ಆರೋಹ ಮತ್ತೆ ಅವರೋಹ ಕ್ರಮದಲ್ಲಿ ಇರುವ ಸ್ವರ ಸಮುದಾಯವನ್ನ ನಾವು ಸ್ಥಾಯಿ ಅಂತ ಕರಿತೀವಿ. ಇದರಲ್ಲಿ 3 ವಿಧ ಇದೆ. ಒಂದು ಮಂದ್ರ, ಮಧ್ಯ ಮತ್ತೆ ತಾರಸ್ಥಾಯಿ. ಮಂದ್ರ ಅಂದ್ರೆ ಆಧಾರ ಷಡ್ಜ ಏನಿದೆ ಸ, ಅಲ್ಲಿಂದ ಅವರೋಹಣ ಕ್ರಮದಲ್ಲಿ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಕೆಳಗೆ ಹೋದಾಗ ಅದನ್ನ ನಾವು ಮಂದ್ರ ಸ್ಥಾಯಿ ಅಂತ ಕರಿತೀವಿ. ಕೆಳಗಡೆ ನಾವು ಸ್ವರದ ಕೆಳಗೆ ಚುಕ್ಕಿ ಇಡ್ತೀವಿ ಟು ಡಿನೋಟ್ ದ ಮಂದ್ರಸ್ಥಾಯಿ. ಮಧ್ಯಸ್ಥಾಯಿ ಅಂದ್ರೆ ಆಧಾರ ಷಡ್ಜದಿಂದ ಮುಂದಿನ ಷಡ್ಜ ತನಕ ಹೋಗೋದು ಮಧ್ಯಸ್ಥಾಯಿ. ತಾರಸ್ಥಾಯಿ ಅಂದ್ರೆ ನಿಷಾದದ ನಂತರ ಬರುತ್ತಲ್ವಾ ತಾರಷಡ್ಜ, ಅಲ್ಲಿಂದ ಆರೋಹ ಕ್ರಮದಲ್ಲಿ ಹೋಗೋದು ತಾರಷಡ್ಜ. ತಾರಷಡ್ಜನ ನೋಟ್ ಮಾಡಕ್ಕೆ ನಾವು, ಅಥವಾ ತಾರಸ್ಥಾಯಿ ಇರುವ ಸ್ವರಗಳನ್ನ ನೋಟ್ ಮಾಡಕ್ಕೆ ಸ್ವರಗಳ ಮೇಲೆ ಒಂದು ಚುಕ್ಕೆ ಇಡ್ತೀವಿ. ದಿಸ್ ಇಸ್ ದ ಟೇಬಲ್. ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನ ಹೇಳ್ತಾ ವಿ ಕಂಪ್ಲೀಟ್ ದಿಸ್ ಚಾಪ್ಟರ್. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ಬಾಯ್ ಬಾಯ್. ನಮಸ್ಕಾರ.